ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹೆಸರು ಬೇಳೆ ನಿಪ್ಪಟ್ಟನ್ನ ಮಾಡ್ತಾ ಇದ್ದೀನಿ. ಇದಕ್ಕೆ ಮೊದಲಿಗೆ ನಾನು ಒಂದು ಬೌಲಲ್ಲಿ 1.5 ಬೌಲಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತೀನಿ. ಮನೆಯಲ್ಲೇ ಇರುವಂತಹ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ. ಒಣಗಿಸಿ ಆರಿಸಿದ್ರೂ ಪರವಾಗಿಲ್ಲ, ಹಾಗೇನೇ ಬಿಡಿಸ್ಕೊಂಡು ಬಂದಿದ್ರೂ ಪರವಾಗಿಲ್ಲ. ಆ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತೀನಿ. ಅದಕ್ಕೆ ನಾನು ಒಂದು 4 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊಂಡು ಸೇರಿಸ್ಕೊಂಡಿದ್ದೀನಿ. 3 ಇಂಚಷ್ಟು ಶುಂಠಿನ ತುರಿದು ಸೇರಿಸ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡೆ. ಆನಂತರ ಸ್ವಲ್ಪ ಒಂದು 2 ಚಿಟಿಕೆಯಷ್ಟು ಹಿಂಗನ್ನು ಸೇರಿಸ್ಕೊಂಡಿದ್ದೀನಿ. ಆನಂತರ ಜೀರಿಗೆನ ಹಾಕ್ಕೊಳ್ತಿದ್ದೀನಿ, 1-2 ಸ್ಪೂನಷ್ಟು ಸೇರಿಸ್ಕೊಂಡ ನಂತರ ನಾನಿಲ್ಲಿ ಇದಕ್ಕೆ ನೀವು ಬೆಣ್ಣೆ ಆದರೂ ಸೇರಿಸ್ಕೋಬೋದು, ಹಾಗೆಯೇ ತುಪ್ಪ ಬೇಕಿದ್ದರೂ ಸೇರಿಸ್ಕೋಬೋದು. ಇಲ್ಲ ಬೆಣ್ಣೆ ಮತ್ತು ತುಪ್ಪ ಮತ್ತು ಎಣ್ಣೆನ ಕಾಯಿಸ್ಬಿಟ್ಟು ಸೇರಿಸ್ಕೋಬೋದು. ನಾನಿಲ್ಲಿ ಎಣ್ಣೆನ ಕಾಯಿಸ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಇವಾಗ ನಾನು ಒಂದು 5-6 ಸ್ಪೂನಷ್ಟು ಹೆಸರುಬೇಳೆ ನೆನೆ ಹಾಕಿದ್ದೆ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ಲ, ಅದರಲ್ಲೇ ಅರ್ಧ ಬೌಲಷ್ಟು ಕಡಲೆ ಹಿಟ್ಟನ್ನು, ಬೋಂಡ ಬಜ್ಜಿಗೆ ಹಾಕೋ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಹಾಗೆಯೇ ಸ್ವಲ್ಪ ನಾನಿಲ್ಲಿ ಕಲರ್ ಬರಲಿ ಅನ್ನೋದಕ್ಕೋಸ್ಕರ ಬ್ಯಾಡಗಿ ಮೆಣಸಿನ್ಕಾಯಿದ್ದು ಪುಡಿನ ಮನೇಲೇ ಮಾಡಿಟ್ಕೊಂಡಿರ್ತೀನಿ, ಅದನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಅಚ್ಚ ಖಾರದ ಪುಡಿನ ಸೇರಿಸ್ಕೋಬೋದು, ಇಲ್ಲ ಹಸಿಮೆಣಸಿನ್ಕಾಯಿನೇ ಹೆಚ್ಚಿಗೆ ತಗೊಂಡ್ರೆ ಆಗುತ್ತೆ. ನಾನಿಲ್ಲಿ ಎಣ್ಣೆ ಕಾಯಿಸಿರೋದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಬಾಳೆಕಾಯಿ ಬೇಯಿಸೋದಕ್ಕೆ ಇಟ್ಟಿದ್ದೆ, ಹಾಗಾಗಿ ಅದು ಅರಿಶಿನ ಹೆಚ್ಚಿಗೆ ಇದೆ, ಕಲರು ಹೆಚ್ಚಿಗೆ ಇದೆ ಕಾಯಿಸಿರೋ ಎಣ್ಣೆಯಲ್ಲಿ. ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ನಂತರ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಕೊಳ್ತೀವಿ. ತೀರಾ ತೆಳು ಆಗಬಾರ್ದು, ಹಾಗೆಯೇ ತುಂಬ ಗಟ್ಟಿಗೂ ಆಗಬಾರ್ದು. ಈ ರೀತಿ ನೋಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಹಿಟ್ಟನ್ನು ಕಲಸಿಟ್ಕೊಳ್ತೀನಿ. ಇದನ್ನೇನು ನೆನೆಯಕ್ಕಿಡೋ ಅವಶ್ಯಕತೆ ಇಲ್ಲ, ತಕ್ಷಣವೇ ಮಾಡ್ಕೋಬೋದು. ರವೆ ಏನಾದರೂ ಹಾಕಿದಾಗ ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಬಿಡಬೇಕು. ಇದು ಬರೀ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ತೊಗೊಂಡಿರೋದ್ರಿಂದ ತಕ್ಷಣವೇ ನಾನು ಈ ರೀತಿ ಸಣ್ಣ ಉಂಡೆಗಳು ಮಾಡಿಕೊಂಡು ಚಪಾತಿ ಮಣೆ ಮೇಲೆ ನಾನು ರ್ಯಾಪರ್ ಶೀಟ್ನ ಹಾಕ್ಕೊಂಡಿದ್ದೀನಿ. ನೀವು ಎಣ್ಣೆ ಕವರ್ ಬೇಕಿದ್ರೂ ಈ ರೀತಿ ಕೆಳಗಡೆ ಒಂದು ಹಾಕ್ಕೊಂಡು ಅದ್ರ ಮೇಲೆ ಹಿಟ್ಟನ್ನು ಇಟ್ಟು ಮೇಲೆ ನಾನು ಇನ್ನೊಂದು ಕವರ್ನ ಹಾಕ್ಕೊಂಡು ಮಾಡ್ಕೊಳ್ತೀನಿ. ಬಟರ್ ಶೀಟಿಂದನೂ ಈ ರೀತಿ ಮಾಡ್ಕೋಬೋದು. ಒಂದು ಪ್ಲೇಟ್ ಅಥವಾ ಬೌಲಿಂದ ಈ ರೀತಿ ಪ್ರೆಸ್ ಮಾಡಿ ಹಾಕ್ಕೊಂಡ್ರೆ ಆಗುತ್ತೆ. ಈ ರೀತಿ ಬೇಯಿಸ್ಕೊಳ್ತೀನಿ. ಒಂಬಣ್ಣ ಬರೋವರೆಗೂ ಬೇಯಿಸಿ ಎತ್ತಿಟ್ಕೊಂಡ್ರೆ ತುಂಬ ರುಚಿಕರವಾಗಿರುತ್ತೆ. ಈ ರೀತಿ ಮಧ್ಯಮ ಉರಿನಲ್ಲಿ ಬೇಯಿಸ್ಕೋಬೇಕು. ಹೆಚ್ಚಿಗೆ ಉರಿ ಇಟ್ಟರೆ ಒಳಗಡೆ ಒಂಥರ ಮೆತ್ತಗಾದಂಗೆ ಅನಿಸುತ್ತೆ. ಹಾಗೆಯೇ ಸಣ್ಣ ಉರಿನೂ ಬೇಡ, ಮಧ್ಯಮ ಉರಿನಲ್ಲಿ ಬೇಯಿಸ್ಕೊಂಡ್ರೆ ಹೆಸರುಬೇಳೆ ನಿಪ್ಪಟ್ಟು ರೆಡಿಯಾಗುತ್ತೆ. ನೋಡಿ, ಇಷ್ಟು ಬೆಂದರೆ ಸಾಕಾಗುತ್ತೆ. ಹಾಗೆ ನಾನು ಇನ್ನೊಂದು ಬಾರಿ ಈ ರೀತಿ ಪ್ರೆಸ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಹಿಡಿಯೋಷ್ಟು ಹಾಕ್ಕೊಂಡು ಬೇಯಿಸ್ಕೋಬೋದು. ನೋಡಿ, ಈ ರೀತಿ ಪ್ರೆಸ್ ಮಾಡಿ ಎಣ್ಣೆಗೆ ಹಾಕ್ಕೊಳ್ತಿದ್ದೀನಿ. ಮತ್ತು ಇನ್ನೊಂದು ಬಾರಿ ಈ ರೀತಿ ಹಾಕ್ಕೊಳ್ತಿದ್ದೀನಿ. ಬೌಲಲ್ಲಿ ಅಥವಾ ಪ್ಲೇಟಲ್ಲೂ ಈ ರೀತಿ ಪ್ರೆಸ್ ಮಾಡ್ಕೋಬೋದು. ನೋಡಿ, ಈ ರೀತಿ ಮಧ್ಯಮ ಊರಿನಲ್ಲಿ ಬೇಯಿಸ್ಕೊಳ್ತಿದ್ದೀನಿ. ಸುಲಭವಾಗಿ ಮನೆಯಲ್ಲೇ ಇರುವಂತಹ ಪದಾರ್ಥಗಳಿಂದ ಮಾಡ್ಕೋಬೋದು. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಸೇರಿಸಿದ್ದೀನಲ್ಲ, ಅದ್ರ ಬದಲಿಗೆ ನೀವು ಅಚ್ಚ ಖಾರದ ಪುಡಿನೇ ಸೇರಿಸ್ಕೊಂಡು ಮಾಡ್ಕೊಳ್ಳಿ. ಮಕ್ಕಳು ತಿನ್ನೋದಾದರೆ ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ನೀವು ಅಚ್ಚ ಖಾರದ ಪುಡಿನ ಹಾಕ್ಕೊಂಡು ಮಾಡ್ಕೊಳ್ಳಿ. ನೋಡಿ,
ಇಷ್ಟು ಚೆನ್ನಾಗಿ ಬಂದಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.